ಈ ಬುಧವಾರ ಸಾಯಂಕಾಲದ ವೇದ ಧ್ಯಾನವನ್ನು ನಾವು ಪ್ರಾರಂಭ ಮಾಡುವ ಮುಂಚಿತವಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಸರ್ವಶಕ್ತನಾದ ದೇವರೇ, ಈ ಸಾಯಂಕಾಲ ವೇಳೆಗಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ನೀನು ಮಾಡಿದ ಎಲ್ಲ ಉಪಕಾರಗಾಗಿ ಸ್ತೋತ್ರವಾಗಲಿ. ವರ್ಷದ ಅಂತ್ಯದ ದಿನಗಳಲ್ಲಿ ನಾವು ಕಾಲಿಟ್ಟಿದ್ದೇವೆ. ನಿನ್ನ ವಾಕ್ಯವು ನಮಗೆ ಬಹಳ ಅವಸರವಾಗಿದೆ. ಆದುದರಿಂದ ಈ ಸಮಯದಲ್ಲಿ ನಾವು ಸಂಗೀತಗಳನ್ನು ಹಾಡಿ ವಾಕ್ಯಗಳನ್ನು ಕೇಳಿ ನಿನ್ನನ್ನು ಘನಪಡಿಸಬೇಕೆಂದಿದ್ದೇವೆ. ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. இப்பொழுது நாம் பாடல்களை பாடி தேவனை மகிமைப்படுத்துவோம். முதலாவது பாடல் ಕನ್ನಡத்தில் 27, ತಮಿಳ್ 9, ಆಂಗ್ಲಂ 16. ಕನ್ನಡದಲ್ಲಿ 27, ತಮಿಳು 9ನೇ ಹಾಡು, ಇಂಗ್ಲೀಷಲ್ಲಿ 16ನೇ ಹಾಡು. प्रसन्न
இப்போது இரண்டாவது பாடலை பாடலாம். ಕನ್ನಡದಲ್ಲಿ 55, ತಮಿಳಿನಲ್ಲಿ 95, ಇಂಗ್ಲೀಷ್ 11. ಕನ್ನಡ 55, ತಮಿಳ್ 95, ಇಂಗ್ಲೀಷ್ 11. இப்போது மூன்றாவது பாடலை பாடலாம். ಕನ್ನಡದಲ್ಲಿ 121, ತಮಿಳಲ್ಲಿ 100. ಕನ್ನಡ 121, ತಮಿಳೇ 100ಆಂ ಸಂಗೀತ. தேவ மொழி
கிருபை எங்கும் பெருக தேவனை ஸ்தோத்தரிப்போம். பாவ தேவ ஒளி அடைந்தோம். அகல தேவ ஒளி அடைந்தோம். பதறி போன பாவிகளாக சிதறி எங்கும் அலைந்திருந்தோம். அவரை நாம் தெரிந்தறியாமே அவர் நம்மை தெரிந்தெடுத்தார். தேவ கிருபை எங்கும் பெருக தேவனை ஸ்தோத்தரிப்போம். பாவ இருளகல தேவ ஒளி அடைந்தோம். பாவ இருளகல தேவ ஒளி அடைந்தோம். பலத்த ஜாதி ஆயிரமாக படர்ந்து ஓங்கி நாம் வளர எளிமையும் சிறுமையுமான எமக்கவர் அருள் புரிவார். தேவ கிருபை எங்கும் பெருக தேவனை ஸ்தோத்தரிப்போம். பாவ இருளகல தேவ ஒளி அடைந்தோம். பாவ இருளகல தேவ ஒளி அடைந்தோம். எமது கால்கள் மான்களைப் போல நடந்து ஓடி பாய்ந்திடவே உயர்ஸ்தலத்தில் ஏற்றுகின்றாரே உன்னதமான ஊழியத்தில். தேவ கிருபை எங்கும் பெருக தேவனை ஸ்தோத்தரிப்போம். பாவ இருளகல தேவ ஒளி அடைந்தோம். பாவ இருளகல தேவ ஒளி ದೇವರ ಪರಿಶುದ್ಧ ನಾಮಕ್ಕೆ ತಿರುಗಿ ಸ್ತೋತ್ರ ಉಂಟಾಗಲಿ. ನಾವು ಕಳೆದ ವಾರದಲ್ಲಿ ಸತ್ಯವೇದ ಧ್ಯಾನಕ್ಕಾಗಿ ದಿ ಪವರ್ ಆಫ್ ಪ್ರೇಯರ್, ಪ್ರಾರ್ಥನೆಯ ಒಂದು ಬಲ ಎಂಬುದಾಗಿ ನಾವು ಆಲೋಚನೆ ಮಾಡುತ್ತಾ ಬಂದಿದ್ದೇವೆ. ಈ ಪ್ರಾರ್ಥನೆಯ ಬಲವು ಹೇಗೆ ನಮಗೆ ಸಿಕ್ಕುವಂಥದ್ದಾಗಿದೆ, ಅಥವಾ ಈ ಪ್ರಾರ್ಥನೆಯ ಕೆಲವು ಉದಾಹರಣೆಗಳನ್ನು ನಾವು ಕಳೆದ ಬುಧವಾರ ಆಲೋಚನೆ ಮಾಡಿದ್ದೇವೆ. ಆದ್ದರಿಂದ ಅದನ್ನು ಉದಾಹರಣೆಗಳನ್ನು ಮುಂದರಿಸಿ ನಾವು ನೋಡಿಕೊಂಡು ಬರುತ್ತಾ ಇರುವ ಹಾಗೆ, ಮೊದಲನೇದಾಗಿ ನಾವು ನೋಡುವಾಗ ಯು ಹ್ಯಾವ್ ಫರ್ಗಿವ್ನೆಸ್ ಫ್ರಮ್ ಗಾಡ್, ದೇವರಿಂದ ನಿಮಗೆ ಕ್ಷಮಾಪಣೆ ಉಂಟು. ಅದು ಪ್ರಾರ್ಥನೆಯಲ್ಲಿ ಸಿಕ್ಕುವಂಥದ್ದಾಗಿದೆ. ಅದಕ್ಕೆ ಪ್ರಾರ್ಥನೆಗಿರುವಂಥ ಬಲ ಎಂಬುದಾಗಿ ನಾವು ನೋಡಿದೆವು. ಎರಡನೇದಾಗಿ ನಾವು ನೋಡಿಕೊಂಡಾಗ ದೇರ್ ಇಸ್ ಅ ಪೀಸ್ ಫ್ರಮ್ ಗಾಡ್, ಸಮಾಧಾನವು ದೇವರಿಂದ ನಮಗೆ ಸಿಕ್ಕುವಂಥದ್ದಾಗಿದೆ ಎಂಬುದಾಗಿ ನಾವು ಆಲೋಚನೆ ಮಾಡುತ್ತಾ ಬಂದಿದ್ದೇವೆ. ಅದನ್ನು ಮುಂದರಿಸಿ ನಾವು ಆಲೋಚನೆ ಮಾಡುತ್ತಾ ಬರುವ ಹಾಗೆ, ಹೌ ಡು ಯು ಗೆಟ್ ದಿ power in your prayer? You need good examples from the Bible where you can put into yourself. ನಿಮ್ಮಲ್ಲಿ ಅದನ್ನು ಅಳವಡಿಸಿಕೊಂಡು ದೇವರ ಬಳಿಯಲ್ಲಿ ಕೂತು ಪ್ರಾರ್ಥನೆ ಮಾಡುವಾಗ ಅದಕ್ಕೆ ನಮಗೆ ಸಿಕ್ಕುವ ಆ ಆಲೋಚನೆಗಳನ್ನು ನಾವು ನೋಡುತ್ತಾ ಬರಬಹುದಲ್ಲವ. ಆದ್ದರಿಂದ ಅದನ್ನು ಮುಂದರಿಸಿ ನಾವು ಆಲೋಚನೆ ಮಾಡುತ್ತಾ ಇರುವ ಹಾಗೆ ದೇವರ ವಾಕ್ಯವನ್ನು ನಾವು ಕಲಿಯುತ್ತಾ ಬರೋಣವೇ. ಹಾಗಾದರೆ ಮೂರನೇದಾಗಿ ನಾವು ನೋಡುತ್ತಾ ಬಂದಾಗ ದೇರ್ ಇಸ್ ಎ ಪವರ್ ಆರ್ ದ ಸ್ಟ್ರೆಂತ್ ಫ್ರಮ್ ಗಾಡ್, ದೇವರಿಂದ ನಮಗೆ ಬಲವನ್ನು ಅದು ಕೊಡುವಂಥದ್ದಾಗಿದೆ ಎಂಬುದಾಗಿ ನಾವಲ್ಲಿ ನೋಡುವಂಥವರಾಗಿದ್ದೇವೆ. ಸೊ ಹಾಗಾದರೆ ಬಲ ಯಾರಿಗೆ ಸಿಕ್ತು? ಬಲ ನಾವು ಮಾಡಿದ ಪ್ರಾರ್ಥನೆಗೆ ನಮಗೆ ಸಿಕ್ಕಿತಾ, ಅಥವಾ ಸತ್ಯವೇದದಲ್ಲಿ ಯಾವುದಾದ್ರೂ ಉದಾಹರಣೆಗಳು ನಮಗೆ ಸಿಕ್ಕುವಂಥವುಗಳಾಗಿವೆಯಾ? ಹಾಗಾದರೆ ನಾವು ನೋಡಿಕೊಳ್ಳುವ ಹಾಗೆ ಪೌಲನು ತನ್ನ
ಪತ್ರಿಕೆಯನ್ನು ಎಫೆಸದವರಿಗೆ ಬರೆಯುತ್ತಾ ಇರುವಾಗ 3ನೇ ಅಧ್ಯಾಯ 14ನೇ ವಾಕ್ಯದಿಂದ ನಾವು ನೋಡಿಕೊಳ್ಳೋಣ. ಎಫಿಷಿಯನ್ಸ್ ಚಾಪ್ಟರ್ 3 ವರ್ಸಸ್ 14 to 16 and 20. ಅಲ್ಲಿ ನಾವು ನೋಡ್ತಾ ಬರೋದೇನೆಂದ್ರೆ, ಹೀಗಿರಲಾಗಿ ಯಾವ ತಂದೆಯ ಭೂಪರಲೋಕಗಳಿರೋ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆ ಮುಂದೆ ನಾನು ಮೊಣಕಾಲೂರಿಕೊಂಡು. See, this is how the prayer start. This is how your strength starts. ಬಲವು ಎಲ್ಲಿ ಪ್ರಾರಂಭವಾಗ್ತದೆ ಎಂಬುದಾಗಿ ನೋಡುವಾಗ ಮೊಣಕಾಲು ಊರಿಕೊಂಡು, when you know the pain of your body, so is the Heavenly Father knows the pain of your prayer. ಪ್ರಾರ್ಥನೆ ಎಂಬುದಾಗಿ ನಾವು ಆರಾಮಾಗಿ ಹಾಸಿಗೆಯಲ್ಲಿ ಮಲಕೊಂಡು ಪ್ರಾರ್ಥನೆ ಮಾಡಿ, ನಾನು ಬೇಡ ಅಂತ ನಾನು ಹೇಳೋದಿಲ್ಲ. ಬಟ್ ಯು ನೀಡ್ ಸ್ಟ್ರೆಂತ್ ಇನ್ ಯುವರ್ ಪವರ್ ಆಫ್ ಪ್ರೇಯರ್. ಆದ್ರಿಂದ ಅಲ್ಲಿ ಆತನು ಏನ್ ಮಾಡಿದನು? ಮೊಣಕಾಲೂರಿಕೊಂಡು ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ, see, in order to get your inner strength, ನಿಮ್ಮ ಆತ್ಮಿಕವಾದ ಬಲವನ್ನು ಹೊಂದುವುದಕ್ಕೆ ನೀವು ಮಾಡಬೇಕಾಗಿರೋದೇನೆಂದರೆ ಮೊಣಕಾಲೂರಿ ದೇವರ ಆತ್ಮನ ಆ ಪ್ರೇರಣೆ ನಮಗೆ ಬರಬೇಕು. ಯು ಶುಡ್ ಹ್ಯಾವ್ ದ ಸ್ಪಿರಿಟ್ ಆಫ್ ಗಾಡ್ ಇನ್ ಯು ವೆನ್ ಯು ಆರ್ ಪ್ರೇಯಿಂಗ್. ಸೊ ದೇವರಾತ್ಮನ ಆ ಪ್ರಾರ್ಥನೆ, ದೇವರಾತ್ಮನ ಆ ಬಲವು ನನ್ನಲ್ಲಿ ಇದೆ ಎಂಬುದಾಗಿ ತೋರಿಸಿಕೊಳ್ಳುವುದಕ್ಕೆ ನಿಮ್ಮ ಪ್ರಾರ್ಥನೆ ಒಂದು ಉದಾಹರಣೆಯಾಗಿ ನಿಲ್ಲಬೇಕು. ದೇರ್ ಮಸ್ಟ್ ಬಿ ಅನ್ ಎಕ್ಸಾಂಪಲ್ ಆಫ್ ಯುವರ್ ಪ್ರೇಯರ್. ಯಾಕಂದರೆ ಪ್ರಾರ್ಥನೆ ಇಲ್ಲದಿದ್ದರೆ ನಾವು ಏನು ಮಾಡಲಿಕ್ಕಾಗೋದಿಲ್ಲ. ವಿ ಕ್ಯಾನಾಟ್ ಸ್ಟ್ಯಾಂಡ್ ಆನ್ ಅವರ್ ಓನ್. ವಿತೌಟ್ ದ ಪ್ರೇಯರ್ ಯು ಕ್ಯಾನಾಟ್ ಸ್ಟ್ಯಾಂಡ್ ಅಂಡ್ ವಾಕ್ ಬೈ ಯುವರ್ ಸೆಲ್ಫ್. But you need the guidance of God and the strength of God. So the guidance and the strength both are lying on your ನಿನ್ನ ಮೊಣಕಾಲು ಊರಿನಲ್ಲಿ ಅದು ನಿಲ್ಲುವಂಥದ್ದಾಗಿದೆ. ಮೊಣಕಾಲು ಊರಿದಾಗ ಯು ವಿಲ್ ಹ್ಯಾವ್ ಸ್ಲೈಟ್ ಪೇನ್ ಸ್ಟಾರ್ಟೆಡ್ ಇನ್ ಯುವರ್ ಥೈಸ್ನಲ್ಲಿ ನಿನಗೆ ನೋವುಗಳು ಬರಕ್ಕೆ ಪ್ರಾರಂಭವಾಗ್ತದೆ. ಆದ್ದರಿಂದ ಪ್ರಿಯ ವಿಶ್ವಾಸಿಗಳೇ, ವೆನ್ ಯು ನೋ ದಟ್ ಲಿಟಲ್ ಪೇನ್ of how you can get the answer from God, the Heavenly Father knows more than what you require before you ask. ನೀವು ಕೇಳೋಕೆ ಮುಂಚಿತವಾಗಿ. ಹಾಗಾದರೆ what did Paul pray to the Ephesians in order to get the strength in the inner man? The Christ which is living in me will strengthen me ಎಂಬುದಾಗಿ ಆತನು ಹೇಳುತ್ತಾ ಬಂದನು. ಮುಂದೆ ಏನು ಹೇಳಿದನು ನೋಡ್ತಾ ಬರೋಣವಾ. ಹಾಗೆ ಕ್ರಿಸ್ತನು ನಿಮ್ಮ ನಂಬಿಕೆ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ. ಸಿ, ನಾಟ್ ಓನ್ಲಿ ಪ್ರೇಯರ್, ಯು ನೀಡ್ ದ ಫೇತ್. ಕ್ರಿಸ್ತ ನಂಬಿಕೆ ನಮ್ಮಲ್ಲಿ ಇರಬೇಕು. ಆತನು ಮಾಡುತ್ತಾನೆಂಬ ವಿಶ್ವಾಸವು ನಮ್ಮಲ್ಲಿ ಬಂದಾಗ ಆಗ ಏನಾಗ್ತದೆ? ವಿ ವಿಲ್ ನೋ ದ ಸ್ಟ್ರೆಂತ್ ಆಫ್ ದ ಪ್ರೇಯರ್ ವಾಟ್ ಯು ಪ್ರೇಡ್ ಬಿಫೋರ್ ಗಾಡ್. ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೊಂದರಲ್ಲಿಗೂ ನೀವು ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿರಿ. ವರ್ಸ್ 20. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚನೆ ಮಾಡುವುದಕ್ಕಿಂತಲೂ ಅತ್ಯಧಿಕವಾದನ್ನು ಮಾಡಲು ಶಕ್ತನಾಗಿರುವ ದೇವರಿಗೆ ನಾವು ಯಾವಾಗಲೂ ಸ್ತೋತ್ರವನ್ನು ಹೇಳುತ್ತಾ ಇರಬೇಕು. ವಿ ಶುಡ್ ಆಲ್ವೇಸ್ ಗಿವ್ ಪ್ರೈಸ್ ಅಂಡ್ ಥ್ಯಾಂಕ್ ಗಾಡ್. ಅದು ಇವತ್ತು ಮಾತ್ರ ಅಲ್ಲ, ಯುಗ ಯುಗಾಂತರಗಳವರೆಗೆ ಆ ದೇವರಿಗೆ ನೀವು ಸ್ತೋತ್ರವನ್ನು ಹೇಳಬೇಕು. ಬಿಕಾಸ್ ಹಿ ನೋಸ್ ಎವ್ರಿಥಿಂಗ್, ವಾಟ್ ಎವರ್ ದ ಮ್ಯಾನ್ ಈಸ್ ಆಂಟಿಸಿಪೇಟಿಂಗ್ ಇನ್ ಹಿಸ್ ಪ್ರೇಯರ್. Before man knows that what I have to request God, ಅದೆಲ್ಲ ದೇವರಿಗೆ ಚೆನ್ನಾಗಿ ಗೊತ್ತದೆ. ಆದ್ದರಿಂದ ಆ ಪೌಲನು ಎಫೆಸದವರಿಗೆ ಬಲವನ್ನು ಕೊಡುವುದಕ್ಕೆ is showing the power of the prayer or the strength of the prayer, how you can ask God. How you can ask? You can ask through the Spirit of God.
ದೇವರ ಆತ್ಮನ ಮೂಲಕವಾಗಿ ನಿಮ್ಮ ಆಂತರ್ಯದಲ್ಲಿರುವ ಮನಸ್ಸನ್ನು ಕ್ರಿಯೆ ಮಾಡುವ ಹಾಗೆ. ಯಾಕಂದ್ರೆ ಆ ಕ್ರಿಸ್ತನು ನಿಮ್ಮಲ್ಲಿ ವಾಸವಾಗಿರುವುದರಿಂದ ಆ ಪ್ರಾರ್ಥನೆಗೆ ಒಂದು ಮಾನ್ಯತೆ ಬರಬೇಕು. ಸೊ ದಟ್ ಪ್ರೇಯರ್, ವಾಟ್ ಎವರ್ ಯು ಆರ್ ಡೂಯಿಂಗ್, ಅದು ಪೂರ್ಣ ಶಕ್ತವಾಗಿರಬೇಕು. ಆ ಪ್ರಾರ್ಥನೆ ಮಾಡುವಾಗ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಆ ಕ್ರಿಸ್ತನಿಗೆ ಮಹಿಮೆಯನ್ನು ನೀವು ತರಬೇಕು. You have to give the glory and honor to the Lord who is dwelling in you. That is what we have been listening. Thank the Lord for this wonderful verse that we have read today. ನನ್ನ ಪೂರ್ಣ ಶಕ್ತಿಯನ್ನು ದೇವರಿಗೆ ನಾನು ಸಮರ್ಪಣೆ ಮಾಡುವ, ನನ್ನ ಪೂರ್ಣಾಸಕ್ತಿಯಿಂದ ಮೊಣಕಾಲೂರಿ ದೇವರೇ ನನಗೆ ಈ ಉತ್ತರವು ನನಗೆ ಬೇಕು ಎಂಬುದಾಗಿ ನಾವು ಕೇಳುವಾಗ ಆತನು ಕೊಡುವಂಥವನಾಗಿದ್ದಾನೆ. All he wants is that you have to see that Christ is indwelling in you. ಆಂತರ್ಯದಲ್ಲಿರುವಂಥ ಮನುಷ್ಯನು ಅಂತ ಹೇಳಿದ್ರೆ the belief that you have, the faith that you are holding should be strengthened by the power of prayer. Power of prayer. So when we need the strong, ಆ ಬಲವು ನನಗೆ ಬೇಕಂತ ಹೇಳಿದ್ರೆ, sit among the Christians, sit among yourselves and start praying for the strength from God. Don't you want the power that is beyond your comprehension? ನಿಮ್ಮ ಅತ್ಯಧಿಕ ನೀವು ಬೇಡುವುದಕ್ಕಿಂತಲೂ ಯೋಚನೆ ಮಾಡುವುದಕ್ಕಿಂತಲೂ ಅತ್ಯಧಿಕವಾದ ಆ ಬಲವನ್ನು ಆತನು ಕೊಡುವುದಕ್ಕೆ ಶಕ್ತನಾಗಿರುವುದರಿಂದ. Don't you know that God is giving you all kinds of opportunities? So as you read these words, ಈ ವಾಕ್ಯಗಳನ್ನು ನೀವು ನೋಡಿಕೊಂಡ ಹಾಗೆ, now you need a special strength to live in this world. You need a special strength in your prayer. ಆ ವಿಶೇಷವಾದ ಬಲ ಯಾವುದೆಂಬುದಾಗಿ ನೀವು ನೋಡುವಾಗ, ಎಲ್ಲ ಜ್ಞಾನಕ್ಕೂ ಮೀರುವ ಆ ಕ್ರಿಸ್ತನ ಬಲವು ನನಗೆ ಬೇಕಾಗಿದೆ. In order to withstand all my grievances, whatever I am holding in my heart. ನನ್ನ ಹೃದಯದಲ್ಲಿರುವ, ಅಂತರಾತ್ಮದಲ್ಲಿರುವ ಎಲ್ಲ ಅನಿಸಿಕೆಗಳನ್ನು ಆ ಕ್ರಿಸ್ತನು ಪಡೆದುಕೊಳ್ಳುವ ಹಾಗೆ ಆ ಪ್ರಾರ್ಥನೆ ಬಲವು ನನಗೆ ಬೇಕಾಗಿದೆ ಎಂಬುದಾಗಿ ನೀವು ನೋಡುವುದಾದರೆ, ದೇರ್ ಮಸ್ಟ್ ಲೈ ಎ ಲವ್ ಇನ್ ಯುವರ್ ಹಾರ್ಟ್. ನೆಲೆಗೊಳ್ಳಬೇಕು, ಪ್ರೀತಿಯು ಅದರಲ್ಲಿ ಇರಬೇಕು. ಪ್ರೀತಿ ಇಲ್ಲದಿದ್ದರೆ ನಿನ್ನ ಮತ್ತು ನನ್ನ ಪ್ರಾರ್ಥನೆ ಯಾವ ಸಾರ್ಥಕವನ್ನು ಮಾಡಿದ್ದಾಗಿ ಕಾಣುವುದಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಲೆಟ್ ಮಿ ಕಂಟಿನ್ಯೂ. ದೇರ್ ಇಸ್ ಆಲ್ವೇಸ್ ಆಪರ್ಚುನಿಟಿ ಫ್ರಮ್ ಗಾಡ್. ದೇವರಿಂದ ನಮಗೆ ಯಾವಾಗಲೂ ಏನು ಕೊಡ್ತಾನೆ? ಆತನು ಅವಕಾಶಗಳನ್ನು ಕೊಡ್ತಾನೆ. ಎಷ್ಟು ಅವಕಾಶಗಳನ್ನು ದೇವರು ನಮಗೆ ಕೊಟ್ಟನು, ಎಷ್ಟು ಅವಕಾಶಗಳನ್ನು ನಾವು ಬಿಟ್ಟೆವು, ಎಷ್ಟು ಅವಕಾಶಗಳನ್ನು ತಳ್ಳಿಬಿಟ್ಟೆವು. ಬಟ್ ಸ್ಟಿಲ್ he says, I will give you opportunity. So as Paul writes to the Corinthians, ಕೊರಿಂಥದವರಿಗೆ ಆತನು ಬರೆಯುವಾಗ 1 ಅಧ್ಯಾಯ 1 ಕೊರಿಂಥ 3 ಅಧ್ಯಾಯ 5 ವಾಕ್ಯ ನಾವು ಓದಿಕೊಳ್ಳೋಣವಾ? Let us turn our Bible to 1 Corinthians chapter 3 verse 5. 3 verse 5. ಹಾಗಾದರೆ ಅಪೊಲ್ಲೋಸನು ಏನು, ಪೌಲನು ಏನು? ಅವರು ಯಾರು? ದೇ ಆರ್ ದಿ ಸರ್ವೆಂಟ್ಸ್ ಆಫ್ ಗಾಡ್. ಅವರು ಸೇವಕರು. Paul realizes that God provided him opportunity to teach others. ಬೇರೆಯವರಿಗೆ ಬೋಧನೆ ಮಾಡುವ ಹಾಗೆ ಆತನೇನು ಮಾಡಿದರು? ಅವರ ಮುಖಾಂತರ ನೀವು ಕ್ರಿಸ್ತನನ್ನು ಏನಾದರೆ ನಂಬುವವರಾದಿರಿ.
So Paul must have prayed before going to the Corinthians. Paul must have prayed very earnestly before God, asking that I could teach them the good way. ಒಳ್ಳೆ ಮಾರ್ಗವನ್ನು ನಾನು ಅವರಿಗೆ ಬೋಧಿಸಬೇಕಲ್ಲವ. ಲಾರ್ಡ್, ಐ ನೀಡ್ ಅನ್ ಆಪರ್ಚುನಿಟಿ ಟು ಟೀಚ್ ದೆಮ್. ಅವರಿಗೆ ನಾನು ಬೋಧನೆ ಮಾಡುವ ಹಾಗೆ ಕರ್ತನು ಒಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ಹಾಗಾದರೆ ನಾನು ಏನು ಮಾಡಿದೆನು? ಸಸಿಯನ್ನು ನೆಟ್ಟೆನು. ಐ ಹ್ಯಾವ್ ಪ್ಲಾಂಟೆಡ್ ದ ವೀಡ್ಸ್ ಆರ್ ಐ ಹ್ಯಾವ್ ಪ್ಲಾಂಟೆಡ್ ದ ಸ್ಟೆಮ್. ಐ ಹ್ಯಾವ್ ಪ್ಲಾಂಟೆಡ್ ದ ರೂಟ್ಸ್. ನಾನು ಸಸಿಯನ್ನು ನೆಟ್ಟಿದ್ದೆ. ಅಪೊಲ್ಲೋಸನ ಏನು ಮಾಡಿದನು? ನೀರು ಹೊಯ್ದನು. ಹಿ ವಾಟರ್ಡ್ ದ ಪ್ಲಾಂಟ್. ಆದರೆ ಬೆಳೆಸುತ್ತಾ ಬಂದವನು ಯಾರು? ದೇವರು. ದೇವರು. ಸೊ ಯು ಅಂಡ್ ಐ ಹ್ಯಾವ್ ಅನ್ ಆಪರ್ಚುನಿಟಿ ಆಫ್ ಗ್ರೋಯಿಂಗ್ ಇನ್ ದ ವರ್ಡ್ ಆಫ್ ಗಾಡ್, ಆರ್ ಗ್ರೋಯಿಂಗ್ ಇನ್ ಗಾಡ್, ಆರ್ ಗ್ರೋಯಿಂಗ್ ಇನ್ ಕ್ರೈಸ್ಟ್, and see that your inner man is growing with a good opportunity to pray to God. ದೇವರಿಗೆ ಪ್ರಾರ್ಥನೆ ಮಾಡುವ ಹಾಗೆ. ಸಿ, ಅಲ್ಲಿ ಅಪೊಲ್ಲೋಸನ್ ಯಾರು? ಪೌಲನ್ ಯಾರು? ದೇ ಆರ್ ದಿ ಸರ್ವೆಂಟ್ಸ್ ಆಫ್ ಗಾಡ್. ಹೂ ಆರ್ ವಿ? ಹಾಗಾದರೆ ನಾನು ಯಾರು? ನಾವು ಯಾರು? ನಾವು ದೇವರ ಸೇವಕರು. ದೇವರ ಸೇವಕರು. ದೇವರ ಸೇವಕರು ನಾವಾಗಿದ್ದೇವೆ. ಆದ್ದರಿಂದ ಪ್ರಿಯರೇ, when God is giving you the opportunity of teaching or preaching the gospel, don't hesitate to do that. You might be thinking, I don't have power. God says, I am giving you the strength and I am giving you the power when you start praying. ಪ್ರಾರ್ಥನೆ ಮಾಡುವಾಗ, ಪ್ರಾರ್ಥನೆಗೆ ದೇವರು ನಿಮ್ಮ ಪ್ರಾರ್ಥನೆ ಕೇಳಿಸಿಕೊಳ್ಳುವಾಗ ಆತನು ನಿಮಗೆ ಅವಕಾಶವನ್ನು ಕೊಡುತ್ತಾನಲ್ಲವಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದ್ದರಿಂದ ಪ್ರಿಯ ವಿಶ್ವಾಸಿಗಳೇ, ಆಸ್ ದ ಟೈಮ್ ಗೋಸ್ ಬೈ, ಲೆಟ್ ಮೀ ಗೋ ಫರ್ದರ್. ದಿ ಆಪರ್ಚುನಿಟಿ ಫ್ರಮ್ ಗಾಡ್. He knew that the Lord often opened doors for such opportunities. Chapter 16 verse 9 of 1 Corinthians. 16ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಬಂದಾಗ, ದೇವರು ಆತನಿಗೆ ಯಾವಾಗಲೂ ಬಾಗಿಲನ್ನು ತೆರೆದು ಮಾಡು, ಸೇವೆಯನ್ನು ಮಾಡು ಎಂಬುದಾಗಿ ಆತನ ಅವಕಾಶಗಳನ್ನು ಕೊಡ್ತಾ ಇದ್ದನು. 16ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಬಂದಾಗ, ಯಾಕಂದರೆ ಕಾರ್ಯಕ್ಕೆ ಅನುಕೂಲವಾದ ಮಹಾ ಸಂದರ್ಭವು ನನಗುಂಟು ಮತ್ತು ವಿರೋಧಿಗಳು ಬಹಳ ಮಂದಿ ಇದ್ದಾರೆ. ಡೋಂಟ್ ಥಿಂಕ್ the opportunity just comes and then you can fly like anything or go forward and do so many things, but you have an enemy. You have an enemy. So when you have an enemy, what is the tool you are using to distract the enemy? The power of your prayer. ಪ್ರಾರ್ಥನೆಯ ಬಲ ಅದು ಭಕ್ತಿಗೆ ಕೂಡ ಬಲವಾಗಿದೆ ಎಂಬುದಾಗಿ ನಿಮಗೆ ಗೊತ್ತಿದೆ, ವಾಕ್ಯದಲ್ಲಿ ನೋಡಿಕೊಂಡ ಹಾಗೆ. ಸೊ ವೆನ್ ದಿಸ್ ಪವರ್ ಆಫ್ ಪ್ರೇಯರ್ ಈಸ್ ಇಂಡ್ವೆಲ್ಲಿಂಗ್ ಇನ್ ಯು, ಪಾಲ್ ಇಸ್ ಸೇಯಿಂಗ್ ವೆರಿ ಕ್ಲಿಯರ್ಲಿ, ಕಾರ್ಯಕ್ಕೆ ಅನುಕೂಲವಾದ ಮಹಾ ಸಂದರ್ಭವು ನನಗೆ ಬಂದಿದೆ. ಆದರೆ ನನಗೆ ಯಾರಿದ್ದಾರೆ? ವಿರೋಧಿಗಳಿದ್ದಾರೆ. ದೇರ್ ಆರ್ ಎನಮೀಸ್ ಟು ಮೀ. ಸೊ ಇನ್ ಆರ್ಡರ್ ಟು ಬೈಂಡ್ ದ ಎನಮಿ, you should have your prayer where there must be strength. So the indwelling person, Devara Atmanu, the Spirit of God which is dwelling in you, should always be strengthening you in your prayer so that you can be a good servant of God. A good servant of God. That is what Paul expected from God, the great opportunities. So it was often open for Paul. ಪೌಲನಿಗೆ ಯಾವಾಗಲೂ ಅದು ತೆರೆದಿಟ್ಟ ಬಾಗಲವಾಗಿತ್ತು. ಆಸ್ ಯು ಸಿ ಹಿಸ್ ಮಿಷನರಿ ಜರ್ನಿ, ಆತನು ಸುವಾರ್ತೆ ಸೇವೆಯ ಪ್ರಯಾಣವನ್ನು ಆತನು ಮಾಡಿದ ಎಲ್ಲ ಸಂದರ್ಭಗಳನ್ನು, ಮೊದಲನೇ ಪ್ರಯಾಣ, ಎರಡನೇ ಪ್ರಯಾಣ, ಮೂರನೇ ಪ್ರಯಾಣ. ಸೊ ಈ ರೀತಿಯಾಗಿ ಆತನು ಹೋಗುವಾಗ he always seated the guidance of God
ದೇವರ ಆ ಅವಕಾಶವು, ದೇವರ ಪ್ರಸನ್ನತೆಯು, ದೇವರಿಗೆ ಪ್ರಾರ್ಥನೆ ಮಾಡಿ ಎಷ್ಟು ಆಳವಾಗಿ ಆತನು ಪ್ರಾರ್ಥನೆ ಮಾಡಿರಬೇಕು. ಆತನಿಗೆ ವಿರೋಧ ಬಂದಾಗ್ಯೂ ಕೂಡ ನಾನು ಎದುರಿಸಿ ನಿಲ್ಲಬಹುದಲ್ಲವಾ ಎಂಬ ಪ್ರಾರ್ಥನೆ ಎಷ್ಟು ಬಲವಾಗಿರಬೇಕು. ಹಾಗಾದ್ರೆ ಸೊ ಹಿ ಸೇಸ್, ಐ ಹ್ಯಾವ್ ಆಪರ್ಚುನಿಟಿ, ನನಗೆ ಅವಕಾಶ ಉಂಟು, ಮಹಾ ಸಂದರ್ಭವು ನನಗೆ ಉಂಟು, ಮತ್ತು ಬಹಳ ವಿರೋಧಿಗಳು ಕೂಡ ಅಲ್ಲಿ ಇದ್ದಾರೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. 2 Corinthians chapter 2 verse 12. 2 ಕೊರಿಂಥ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಬಂದಾಗ, there you are seeing one good example of the power of your prayer in order to have an opportunity from God. 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಬರುವಾಗ, ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಾನು ತ್ರೋವಕ್ಕೆ ಬರಲು ಕರ್ತನ ಕೃಪೆಯಿಂದ ನನಗೆ ಒಂದು ಒಳ್ಳೆ ಸಂದರ್ಭವು ಏನಾಯಿತು? ಉಂಟಾಯಿತು. ಕನ್ನಡದಲ್ಲಿ ಮೇಲೆ ಹೆಡ್ಲೈನಲ್ಲಿ ಓದೋ ಶ್ರೇಷ್ಠತೆ ಎಂಬ ಮಾತಲ್ಲಿ ಬರೆಯಲ್ಪಟ್ಟಿದೆ, ದ ಗ್ರೇಟೆಸ್ಟ್ ಆಪರ್ಚುನಿಟಿ he had to preach the gospel. He knew that he has received a good opportunity. He knew often the doors are open for him. See, ಆತನು ತ್ರೋವಕ್ಕೆ ಬಂದಾಗ ಆತನಿಗೆ ಏನು ಸಿಕ್ಕಿತು? ಸುವಾರ್ತೆಯನ್ನು ಬಹಳ ಸುಲಭವಾಗಿ ಆತನು ಸಾರುವ ಹಾಗೆ ಆತನಿಗೆ ಅವಕಾಶ ಸಿಕ್ಕಿತು. What he anticipated from God, he received that moment. ಅನೇಕ ಸಾರಿ ನಾವು ಸುವಾರ್ತೆ ಸೇವೆ ಹೋಗುವಂಥ ಸಂದರ್ಭಗಳಲ್ಲಿ, ಸಭೆಗಳಲ್ಲಿ ನಾವು ಹೇಳಿ ಪ್ರಾರ್ಥನೆ ಮಾಡಿರಿ, ನಾವು ಈ ಥರ ಸ್ಥಳಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ. ಅನೇಕ ಸಾರಿ ನಮಗೆ ಏನು ಸಿಕ್ತು? an open opportunity was there to preach the gospel. Many times we had oppositions. Many times people started attacking us by asking who is Jesus Christ. ಕ್ರಿಸ್ತನು ಯಾರು ಎಂಬುದಾಗಿ ಕೇಳುವುದಕ್ಕೆ ಜನರು ವಿರೋಧಿಗಳು ಎದ್ದು ಬಂದಾಗ್ಯೂ ಕೂಡ we were able to continually, earnestly pray and preach the gospel there. But we have lost the opportunity now. Wherever you go, there will be an enemy too. ಎಲ್ಲೇ ಹೋದರೂ ನಿಮಗೆ ಅಲ್ಲಿ ಸೈತಾನನು ಯಾವಾಗಲೂ ಎದುರಾಳಿಯಾಗಿ ನಿಂತಿರ್ತಾನೆ. ಬಟ್ ವೆನ್ ಪಾಲ್ ಕೇಮ್ ಟು ತ್ರೋವಕ್ಕೆ ಆತನು ಬಂದಾಗ, he had a very good opportunity of bringing the good gospel to these people, to the people of Corinthians. ಆ ವಾಕ್ಯದ ಸತ್ಯದ ಶ್ರೇಷ್ಠತೆಯನ್ನು ಪೌಲನು ಅವರಿಗೆ ಬೋಧನೆ ಮಾಡೋದಕ್ಕೆ ಅಂತರಾತ್ಮದಲ್ಲಿ ಆತನು ನಂಬಿದಂಥ ಆ ಕ್ರಿಸ್ತನು ಆತನೇ ಕೊಟ್ಟ ಬಲದಿಂದ ಆತನು ಸುವಾರ್ತೆಯನ್ನು ಸಾರುವುದಕ್ಕೆ ನಿಂತನು ಎಂಬುದಾಗಿ ನಾವಲ್ಲಿ ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಿ. As we go further, Colossians chapter 4 verse 3. Colossians chapter 4 verse 3 please. 2 and 3 you can read. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಇದಲ್ಲದೆ ನಮಗೋಸ್ಕರವೂ ಪ್ರಾರ್ಥನೆ ಮಾಡಿರಿ. ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗಿಸುವುದಕ್ಕೆ ಆತನು ಅನುಕೂಲವಾದ ಸಂದರ್ಭವನ್ನು ನಮಗೆ ದಯಪಾಲಿಸಿ ನಾನು ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳಿರಿ. ಆ ಸತ್ಯಾರ್ಥದ ನಿಮಿತ್ತವೇ ನಾನು ಸೆರೆಯಲ್ಲಿದ್ದೇನಲ್ಲ. So Paul is in prison and he is writing to the Colossians and he is saying, he therefore requested prayer that such opportunities would continue. ಅದು ಯಾವಾಗಲೂ ಇರಲಿ ಎಂಬುದಾಗಿ ಪೌಲನು ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂಡ್ ಈಸ್ ಸೇಯಿಂಗ್, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಪ್ರಾರ್ಥನೆ ಮಾಡುವುದರಲ್ಲಿಯೂ ಕೂಡ ನಾವೇನಾಗಿರಬೇಕು? ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ವಾಟ್ ವಿ ಆರ್ ರಿಕ್ವೆಸ್ಟಿಂಗ್ ಗಾಡ್ ಅಂಡ್ ವಾಟ್ ವಿ ಆರ್ ಪ್ರೇಯಿಂಗ್ ಫಾರ್. ಯು ಕೆನಾಟ್ ಪ್ರೇ ಆಸ್ ಯು ಲೈಕ್, ಯು ಕೆನಾಟ್ ಪ್ರೇ ವಾಟ್ ಯು ವಾಂಟೆಡ್. But Heavenly Father knows what you require, and Heavenly Father knows He can supply all your needs. But the need of Paul was here to testify the gospel of Jesus Christ.
ಯೇಸುವಿನ ಸುವಾರ್ತೆ ಸಾರಬೇಕು ಎಂಬುದೇ ಆತನ ಉದ್ದೇಶವಾಯಿತು. ಆಗ ಆತನು ಹೇಳಿದ್ದೇನೆಂದರೆ, ಎಲ್ಲ ಅನುಕೂಲವಾದ ಸಂದರ್ಭವನ್ನು, ದೇವರ ವಾಕ್ಯದ ಸತ್ಯಾರ್ಥಗಳನ್ನು ಹೇಳುವುದಕ್ಕೆ ಅನುಕೂಲವಾದ ಸಂದರ್ಭಗಳನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಆದರೂ ನಾನು ಸೆರೆಯಲ್ಲಿದ್ದೇನೆ, ಸೆರೆಮನೆಯಲ್ಲಿ ನಾನಿದ್ದೆ. ಐ ಆಮ್ ಡ್ವೆಲ್ಲಿಂಗ್ ಇನ್ ಪ್ರಿಸನ್. ಹಾಗಾದರೆ ದೇವರು ನಮಗೆ ಸಂದರ್ಭವನ್ನು ಕೊಟ್ಟಾಗ, when you requested in your prayer, when God gave you the opportunity of sharing the word of God, why you are hesitant? ಯಾಕೆ ಸುವಾರ್ತೆಯನ್ನು ಸಾರದೆ ಸುಮ್ಮನಿದ್ದೀರಿ? I also do the same thing. When God gives me the opportunity, I am always bold enough to go and stand before 10,000 people. I am able to deliver the word of God because my inner man has given me the strength. ನನ್ನ ಅಂತರೇಂದ್ರದಲ್ಲಿರುವ ದೇವರಾತ್ಮನು ನನಗೆ ಬಲವನ್ನು ಕೊಟ್ಟಿದ್ದರಿಂದ I am able to preach any corner of the Bible to any corner of the world, because I believe in whom I stand. ನಾನು ಯಾರನ್ನು ನಂಬಿದ್ದೇನೋ ಆತನಲ್ಲಿ ನಿಂತಿರುವುದರಿಂದ, ನಂಬಿಕೆಯು ನನ್ನನ್ನು ಕಾಪಾಡುತ್ತಾ ಇರುವುದರಿಂದ ನಾನು ಎಲ್ಲಿ ಬೇಕಾದರೂ ಹೋಗಿ ಸುವಾರ್ತೆಯನ್ನು ಸಾರೋದಕ್ಕೆ ಸಿದ್ಧನಾಗಿದ್ದೆ. ದಿಸ್ ಇಸ್ ದ ಡಿಸಿಷನ್ ವಿ ಹ್ಯಾವ್ ಟು ಮೇಕ್. ಪಾಲ್ ಮೇಡ್. ಪೌಲನು ಅಲ್ಲಿ ಮಾಡುತ್ತಾ ಬಂದದ್ದೇನೆಂದರೆ, ನಮಗೋಸ್ಕರವೂ ಪ್ರಾರ್ಥನೆ ಮಾಡಿ. ಪ್ಲೀಸ್ ಪ್ರೇ ಫಾರ್ ಮೀ. ದಟ್ ಈಸ್ ವಾಟ್ ಹಿ ಸೇಸ್. ಬಿಕಾಸ್ ಆತನು ಏನು ಮಾಡಬೇಕು? ಕ್ರಿಸ್ತನ ವಿಷಯದಲ್ಲಿ ಆತನು ದೇವರು ತಿಳಿಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗ ಮಾಡುವುದಕ್ಕೆ ಅನುಕೂಲವಾದ ಸಂದರ್ಭ ನನಗೆ ದಯಪಾಲಿಸಲಿ. ವೇರ್ ಎವರ್ ದಿ ಆಪರ್ಚುನಿಟಿ ಇಸ್, ದ ಗಾಸ್ಪಲ್ ಇಸ್ ದ ಸೇಮ್. ನೋಬಡಿ ಕ್ಯಾನ್ ಚೇಂಜ್. ಯಾರು ಈ ಸುವಾರ್ತೆಯನ್ನು ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಪ್ರಿಯ ವಿಶ್ವಾಸಿಗಳೇ, ಈ ಸಾಯಂಕಾಲ ನಿಮಗೆ ಎಚ್ಚರಿಕೆ ಕೊಡುವುದೇನೆಂದರೆ, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ, ವಿತೌಟ್ ಫೇಲ್, ನಾಟ್ ಇವನ್ ಒನ್ ಡೇ, ಡೂ ಗೋ ಅವೇ ಫ್ರಮ್ ಗಾಡ್. ದೇವರಿಂದ ದೂರವಾಗುವುದಕ್ಕೆ ಯಾವ ಕಾರಣಗಳು ನಿಮಗೆ ಇರಬಾರದು. ಸಮಯ ಸಿಕ್ಕಾಗ, ನಿಮಗೆ ಅವಕಾಶ ಸಿಕ್ಕಾಗ ಪ್ರಾರ್ಥನೆಯಲ್ಲಿ ನಿರತರಾಗಿರಿ. ಯಾಕಂದರೆ ದೇವರ ಮಕ್ಕಳು ನಾವಾಗಿದ್ದೇವೆ. We have been already chosen by God. We have been already notified by God that you are my child, and you should do the work of God faithfully. The will of God that has to be fulfilled in your life. ಆದ್ದರಿಂದ 5ನೇ ವಾಕ್ಯದಲ್ಲಿ ನೋಡುತ್ತಾ ಇರುವಾಗ, ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿ. ಯು ನೋ God provides the wisdom to you. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದ್ದರಿಂದ when God is giving you the opportunity, don't you want the Lord to give you opportunity to lead others to Christ? ಇನ್ನೊಬ್ಬರನ್ನು ಕ್ರಿಸ್ತನ ಬಳಿಗೆ ನಡೆಸುವುದಕ್ಕೆ ದೇವರು ನಿಮಗೆ ಅವಕಾಶ ಕೊಟ್ಟಾಗ ಯಾಕೆ ಅವಕಾಶವನ್ನು ನೀವು ತಳ್ಳಿಬಿಡ್ತಾ ಇದ್ದೀರಿ? Isn't that God is not faithful to you? ದೇವರು ಆತ ನಂಬಿಗಸ್ತನ ಹಾಗೇ ಇದ್ದಾನೆ. ಆತ ನಂಬಿಗಸ್ತನೇ ಯುಗ ಯುಗಾಂತರಗಳವರೆಗೆ. ಆತನ ಸ್ತೋತ್ರವು ಯಾವಾಗ ನನ್ನ ಬಾಯಲ್ಲಿ ಇರಬೇಕೆಂಬುದಾಗಿ ಹೇಳುವಾಗ there is a meaning in that. So as you receive the opportunity from God to teach or to preach the gospel of Jesus Christ, be bold enough to do this. So let us go and see further what God gives us the opportunity in order to have a power of prayer, a good examples in our life. So there is a boldness from God. ದೇವರು ನಿಮಗೆ ಧೈರ್ಯವನ್ನು ಆತನು ಕೊಡುವಂಥವನಾಗಿದ್ದ. ಧೈರ್ಯವು ಈಗ ನಮಗೆ ಸಾಕಾಗುವುದಿಲ್ಲ. ವಿ ಹ್ಯಾವ್ ಲಾಸ್ಟ್ ಇಟ್. ಸೊ ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡುತ್ತಾ ಬರುವಾಗ ದಿ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 4 verse 23 to 31. Please read. Chapter 4 verse 23 to 31.
4ನೇ ಅಧ್ಯಾಯ ಅಪೊಸ್ತಲರು. ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನೆಲ್ಲ ತಿಳಿಸಿದರು. ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಒಡೆಯನೇ, ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾಗಲೇ ನೀನು ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಸೇವಕನಾಗಿದ್ದ ನಮ್ಮ ಪಿತೃವಾದ ದಾವೀದನ ಬಾಯಿಂದ ಅನ್ಯ ಜನಗಳು ಯಾಕೆ ರೇಗಿದರು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯಾಕೆ ಯೋಚಿಸಿದರು, ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನಡರಾಗಿ ನಿಂತರು, ಅಧಿಕಾರಿಗಳನ್ನು ಏಕಾಗಿ ಎಂದು ಹೇಳಿಸಿದೆಯಲ್ಲವೇ? ಆ ಮಾತಿಗೆ ಅನುಸಾರವಾಗಿಯೇ ಈ ಪಟ್ಟಣದಲ್ಲಿ ಹೆರೋದನು ಪೊಂತ್ಯ ಪಿಲಾತನು ನೀನು ಅಭಿಷೇಕಿಸಿದ ನಿನ್ನ ಪವಿತ್ರ ಸೇವಕನಾದ ಯೇಸುವಿಗೆ ವಿರೋಧವಾಗಿ ಅನ್ಯ ಜನರ ಮತ್ತು ಇಸ್ರಾಯೇಲ್ ಜನರ ಸಹಿತವಾಗಿ ಕೂಡಿಕೊಂಡು ನಿನ್ನ ಕೈಯು ನಿನ್ನ ಸಂಕಲ್ಪವು ಮೊದಲು ನೇಮಿಸಿದ್ದನ್ನೇ ನಡೆಸಿದರು. ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಯನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವು ಏನಾಯಿತು? ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮನ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯವಾಗಿ ಹೇಳೋದಕ್ಕೆ ಪ್ರಾರಂಭ ಮಾಡಿದರು. In one simple word, if I wanted to say, when the apostle needed the boldness, ಧೈರ್ಯ ಅವರಿಗೆ ಬೇಕಾದಾಗ they prayed and God delivered them. God delivered them. ಅನ್ಯ ಜನಗಳು ಯಾಕೆ ರೇಗಿದರು? ಜನರು ಯಾಕೆ ವ್ಯರ್ಥ ಕಾರ್ಯಗಳನ್ನು ಮಾಡಿದರು? ಈ ಮಾತಿಗೆ ಅನುಸಾರವಾಗಿ ಹೆರೋದನಾಗಲಿ ಪೊಂತ್ಯ ಪಿಲಾತನಾಗಲಿ ನೀವು ಅಭಿಷೇಕಿಸಿದ ನಿನ್ನ ಪವಿತ್ರ ಸೇವಕನಾದ ಯೇಸುವಿಗೆ ವಿರೋಧವಾಗಿ ಅನ್ಯ ಜನರ ಮತ್ತು ಇಸ್ರಾಯೇಲ್ ಜನರ ಸಹಿತವಾಗಿ ಕೂಡಿಕೊಂಡು ನೀನು ಯಾವುದು ನೇಮಿಸಿದ್ಯೋ ಅದನ್ನು ಮೊದಲು ನೇಮಿಸಿದ್ದನ್ನು ಅವರು ನೆರವೇರಿಸುತ್ತಾ ಬಂದರು. ಸೊ ದೇರ್ ವಾಸ್ ಆನ್ opposition for Christ. But now you need the boldness. ನಿಮಗೆ ಈಗ ಧೈರ್ಯ ಬೇಕು. ಅದಕ್ಕೆ ಪೌಲನಿಗೆ ಅಲ್ಲಿ ಏನು ಮಾಡಿದನು? ಆತನು ಕೊಟ್ಟನಲ್ಲವ, ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನೀನು ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸಿದರು. ಈ ವಾಕ್ಯವನ್ನು ತಕ್ಕೊಂಡು ಇವತ್ತು ಯೇಸುವಿನ ಮೂಲಕವಾಗಿ ನಿನಗೆ ಏನಾಯಿತು? ಬಿಡುಗಡೆ ಆಯಿತು. ಯೇಸುವಿನ ಮೂಲಕವಾಗಿ ನಿನಗೆ ಏನಾಯಿತು? ರೋಗ ನಿವಾರಣೆ ಆಯಿತು. ಯೇಸುವಿನ ಹೆಸರಿನಲ್ಲಿ ನಿನಗೆ ಅದಾಯಿತು, ಇದಾಯಿತು, ಮತ್ತೊಂದಾಯಿತು. ಏನಾಯಿತು? ಏನಾಗಿಲ್ಲ. ಆದಿ ಅಪೊಸ್ತಲರನ್ನು ನೀವು ನೋಡುತ್ತಾ ಬರುವಾಗ when they wanted from God when they seek God, ದೇವರನ್ನು ನೋಡುವಾಗ ಅವರು ಸುಮ್ಮನೆ ದೇವರಾತನ ಸೂಚಕರ ಮಾಡಿಕೊಳ್ಳಿಲ್ಲ. ಏನು ಮಾಡಿದನು ಆತನು? ದೇವರು ಅವರಿಗೆ He wanted to give them the strength from God. ದೇವರಿಂದ ಅವರಿಗೆ ಬಲ ಬೇಕಾಗಿತ್ತು. ಒಂದು ಸೂಚಕ ಕಾರ್ಯವಾಗಲಿ, ಒಂದು ಅದ್ಭುತ ಕಾರ್ಯವಾಗಲಿ ಮಾಡಬೇಕಾದ್ರೆ ದೇವರಿಂದ ಅವರಿಗೆ ಬಲ ಬೇಕಾಗಿತ್ತು. ದೇವರಿಂದ ಅವರಿಗೆ they wanted an opportunity from God. Moreover, they realized that it is possible only with God and not with anyone. ದೇವರು ಅವರನ್ನು ಬಿಡುಗಡೆಗೊಳಿಸಿದನು. God delivered. How did He deliver? ಅವರು ಧೈರ್ಯದಿಂದ ಸುವಾರ್ತೆಯನ್ನು, ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡುವ ಹಾಗೆ ದೇವರು ಅವರಿಗೆ ಏನು ಮಾಡಿದನು? ಅನುಗ್ರಹ ಮಾಡಿದನು. ಆಗ ಅವರು ಮಾಡಿದ ಪ್ರಾರ್ಥನೆ ಏನಾಯಿತು? ನಡುಕ ಉಂಟಾಯಿತು. ಅದಕ್ಕೆ ಇವತ್ತು ಪ್ರಾರ್ಥನೆ ಮಾಡಿದ ತಕ್ಷಣ ಹಿಂಗೋ ಅಲ್ಲಾಡ್ತಾ ಇರ್ತಾರೆ, ಬೋಗಸ್. ಆಮೇಲೆ ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋದ್ರಂದೆ ಜಾಸ್ತಿ ಇನ್ನೊಂದು ಸೌಂಡು ಜಾಸ್ತಿ ಬಂದರು ಪಾಸ್ಟ್ರಿಂದ ಜೋರಕ್ಕೆ ಇರ್ತಾರೆ,
ಬಿದ್ದು ಹೊರಳಾಡ್ತಾ ಇರ್ತಾರೆ. ಯಾಕೆ ಬೇಕಿದೆಲ್ಲ? ಇದೆಲ್ಲ ಮಾಡಿದ್ರು ಅಪೊಸ್ತಲರು? ಮಾಡಲಿಲ್ಲ ರೀ, ಮೊಣಕಾಲು ಊರಿದರು. God wanted to show them the pain of your prayer when you want to finish the ಅದ್ಭುತ ಕಾರ್ಯವಾಗಿ, ಸೂಚಕ ಕಾರ್ಯವಾಗಿ ಮಾಡಬೇಕಾದ್ರೆ you need boldness that you should receive from God and then delivered. There the apostle received and they delivered. ಅಲ್ಲಿ ಅಪೊಸ್ತಲರು ಪ್ರಾರ್ಥನೆ ಮಾಡುವಾಗ ಧೈರ್ಯವಾಗಿ ದೇವರ ವಾಕ್ಯವನ್ನು ಅವರು ಹೇಳುತ್ತಾ ಇರುವಾಗ, ಪ್ರಾರ್ಥನೆ ಮಾಡುವಾಗ ಆ ಜಾಗವೇ ನಡಿಗೆ ಹೋಯಿತು. ಹಾಗಾದರೆ ಅವರ ನಂಬಿಕೆ ಎಷ್ಟೋ ಬಲವಾಗಿತ್ತು, ಎಷ್ಟು ಬಲವಾಗಿ. ಇವತ್ತು ಇವರ ನಂಬಿಕೆಯಲ್ಲೇ ಫುಲ್ಪಿಟ್ ಮೇಲೆ ನಿಂತರೆ ಮಾತ್ರ ನಂಬಿಕೆ ಇರ್ತದೆ. ಫುಲ್ಪಿಟ್ಟನ್ನು ಕೆಳಗಿಳಿದ ತಕ್ಷಣ ನಂಬಿಕೆ ಫುಲ್ಪಿಟ್ನಲ್ಲಿ ಇಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟಿರ್ತಾರೆ. ಸೊ ದೀಸ್ ಕೈಂಡ್ಸ್ ಆಫ್ ಪ್ರೀಚರ್ಸ್ ಆರ್ ಓನ್ಲಿ ಆಪರ್ಚುನಿಟೀಸ್. ಸಮಯ ಸಿಕ್ಕಾಗ ಅದನ್ನೊಂದು ಬಾಂಬು ಢಮ್ ಅಂತ ಹಾಕಿಬಿಟ್ಬಿಟ್ರೆ ನೋಡ್ಕೊಳ್ಳೋಣ ಆಮೇಲೆ ಮುಂದಿದ್ದಂತ ಹೇಳ್ಬಿಡ್ತಾರೆ. ನೋ, ದ ಇನ್ನರ್ ಮ್ಯಾನ್ ಶುಡ್ ಗಿವ್ ಯು ದ ಸ್ಟ್ರೆಂತ್ ಇನ್ ಆರ್ಡರ್ ಟು ಸ್ಪೀಕ್ ಅಬೌಟ್ ದ ಗಾಸ್ಪಲ್ ಆಫ್ ಕ್ರೈಸ್ಟ್. ಅದಕ್ಕೆ ಬೇಕಾಗಿರುವುದು ಯಾವುದು? ಪ್ರಾರ್ಥನೆ ಮಾಡಿದ ಮೇಲೆ, ಆಫ್ಟರ್ ದ ಪ್ರೇಯರ್. ಪ್ರಾರ್ಥನೆ ಯಾರಿಗೆ ಮಾಡಿದ್ರು? ದ ಹೆವೆನ್ಲಿ ಫಾದರ್, whom they wanted the strength, whom they wanted the opportunity, whom they wanted the boldness. ಧೈರ್ಯವು ಅವರಿಗೆ ಬೇಕಾಗಿತ್ತು. ಪರಲೋಕದ ದೇವರವರಿಗೆ ಧೈರ್ಯ ಕೊಟ್ಟ ಮೇಲೆ ಆ ಸ್ಥಳದಲ್ಲಿ ಮಾಡಿದ ಪ್ರಾರ್ಥನೆ ಆಗಲಿ, ಆ ಸ್ಥಳದಲ್ಲಿ ಮಾಡಿದಂಥ ಸುವಾರ್ತೆ ಸೇವೆ ಆಗಲಿ, ಅಲ್ಲಿ ನಡುಕ ಉಂಟಾಯಿತು. ದೇವರಿಗೆ ಸ್ತೋತ್ರ ಉಂಟಾಯಿತು. ಪೌಲನಿಗೆ ಈ ಧೈರ್ಯ ಬೇಕಾದಾಗ ಈ ಆಸ್ಟ್ ಫಾರ್ ಪ್ರೇಯರ್ಸ್ ಇನ್ ಬಿಹಾಫ್ ಆಫ್ ಹಿಮ್ಸೆಲ್ಫ್. ಆತನ ಪರವಾಗಿ ಮಾಡ್ರಿ. ಎಫೆಸದವರಿಗೆ 6ನೇ ಅಧ್ಯಾಯ 19 20 ವಾಕ್ಯಗಳು. ಎಫೆಸದವರಿಗೆ 6ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯವನ್ನು ನಾವು ನೋಡುವಾಗ, ಅಲ್ಲಿ ನಾನು ಬಾಯಿ ತೆರೆಯುವಾಗ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಏನು ಮಾಡ್ರಿ? ಪ್ರಾರ್ಥನೆ ಮಾಡ್ರಿ. Paul needed boldness. ಆತನು ಓದಲೆಲ್ಲ ಸೂಚಕರ ಅದ್ಭುತ ಕಾರ್ಯ ಮಾಡಲಿಲ್ಲ. No. He wanted to strengthen the church. He wanted to establish the church. People should understand that there is a power in the prayer so that you can receive the answer from God. Whatever your needs are. What did he do? Paul needed boldness. He asked prayers in his behalf. ಏನು ಮಾಡ್ರಿ? ಪ್ರಾರ್ಥನೆ ಮಾಡಿರಿ. 6, 19, 20ನೇ ವಾಕ್ಯದಲ್ಲಿ ನಾವು ಓದುತ್ತಾ ಬರೋಣ. ಆ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನಲ್ಲ, ಅದರ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವ ಹಂಗಿನಲ್ಲಿದ್ದೇನೆ. ಹಾಗೆ ನಾನು ಮಾತಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳು. ಇನ್ ದ ಪ್ರಿಸನ್ ಫಾರ್ ದ ಸೇಕ್ ಆಫ್ ದ ಗಾಸ್ಪಲ್. ಇನ್ ದ ಪ್ರಿಸನ್ ಫಾರ್ ದ ಸೇಕ್ ಆಫ್ ಗಾಸ್ಪಲ್. ನಾನು ಕ್ರಿಸ್ತನ ರಾಯಭಾರಿ ಆಗಿದ್ದೇನೆ. I am an emissary of Jesus Christ. I am an ambassador for Jesus Christ. So I need ಧೈರ್ಯವಾಗಿ ಈ ವಾಕ್ಯವನ್ನು ಸಾರುವುದಕ್ಕೆ ನೀವು ನನಗೋಸ್ಕರ ಏನು ಮಾಡ್ರಿ? ಪ್ರಾರ್ಥನೆ ಮಾಡ್ರಿ. ಅದಕ್ಕೋಸ್ಕರ ನಾನು ಸೆರೆಮನೆಯಲ್ಲಿದ್ದೇನಲ್ಲ. I am in the prison for the sake of the gospel. Don't you need the boldness when you talk about Jesus Christ to the others? You need. Paul needed. ಪೌಲನಿಗೆ ಬೇಕಾಗಿದೆ. ಉದಾಹರಣೆ ಪೌಲನಿಗೆ ಬೇಕಾಗಿದೆ. ಪೌಲನನ್ನು ಹೊಂದಬೇಕಾಗಿದೆ. ಪೌಲನ ಅದನ್ನು ತಿಳ್ಕೊಳ್ಳಬೇಕಾಗಿದೆ. ಪೌಲನ ಅದನ್ನು ತಿಳ್ಕೊಂಡು ಸುವಾರ್ತೆಯನ್ನು ಸಾರುವುದಕ್ಕೆ ಯಾವಾಗಲೂ ಧೈರ್ಯವಾಗಿ ನಿಲ್ಲಬೇಕೆಂದು ಆಲೋಚನೆ ಮಾಡ್ತಾ ಇದ್ದನು. He was.
ಹಾಗಾದರೆ when you receive all this 4 things or 5 things from God, in order to preach the gospel or teach the gospel, you need wisdom from God. ದೇವರಿಂದ ಜ್ಞಾನ ನಮಗೆ ಬೇಕು. ಸೊ ಒಂದು ಪ್ರಾರ್ಥನೆ ಆಗಲಿ, ಒಂದು ಸುವಾರ್ಥ ಕೂಟವಾಗಲಿ, 10 ಜನಕ್ಕೆ ನಾವು ಪ್ರಾರ್ಥನೆ ಮಾಡುತ್ತಾ ಇರುವಾಗೂ ಕೂಡ ನಮಗೆ ಏನು ಬೇಕು? ದೇವರ ಜ್ಞಾನ ನಮಗೆ ಬೇಕು. ದೇವರ ಜ್ಞಾನ ಯಾವುದು? ಇಟ್ ಈಸ್ ನಾಟ್ ದಿ ನಾಲೆಜ್ ವಾಟ್ ಯು ಹ್ಯಾವ್. ನಿನ್ನಲ್ಲಿರುವ ಜ್ಞಾನ ಅಲ್ಲ, ದೇವರಿಂದ. ಬಟ್ ಇನ್ಸೈಟ್ ಮೇಕ್ಸ್ ದ ಬೆಸ್ಟ್ ಯೂಸ್ ಆಫ್ ದ ನಾಲೆಜ್ ಒನ್ ಹ್ಯಾಸ್. ನನ್ನಲ್ಲಿರುವ, ಅಂತರಾತ್ಮದಲ್ಲಿರುವ ಮನುಷ್ಯನು ನನಗೆ ಕೊಡುವ ಜ್ಞಾನವು ಅದೇನಾಗಿದೆ? ಇಟ್ ಈಸ್ ದ ಒನ್ ದಟ್ ಐ ಹ್ಯಾವ್ ಟು ಯೂಸ್. ಇಟ್ ಈಸ್ ನಾಟ್ ವಾಟ್ ಐ ಹ್ಯಾವ್ ಇನ್ ಮೈ ಹೆಡ್. ನನ್ನ ತಲೆಯಲ್ಲಿರುವಂಥ ಜ್ಞಾನ ಅಲ್ಲ, ಅಂತರಾತ್ಮದಲ್ಲಿರುವಂಥ ಜ್ಞಾನ, ದೇವರಾತ್ಮ ಪ್ರೇರಿತವಾದಂಥ ಮಾತುಗಳು, ದೇವರಾತ್ಮನಿಗೆ ಒದಗಿಸಿಕೊಡುವಂಥ ಸತ್ಯಗಳು, ಇವು ನನ್ನಿಂದ ಬರಬೇಕು. ಪ್ರತಿಯೊಬ್ಬ ಕ್ರೈಸ್ತನಿಗೆ ಸಂದೇಹವಿಲ್ಲದೆ ಪ್ರಾರ್ಥನೆ ಮಾಡುವಾಗ God has promised the wisdom through prayer. As we read in James chapter 1 verse 5 to 8. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣವಾ? ಜೇಮ್ಸ್ ಚಾಪ್ಟರ್ 1 ವರ್ಸ್ 5 to 8. ಅಲ್ಲಿ ನಾವು ಓದುವಾಗ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿಂದ ಕೊಡುವನಾಗಿದ್ದಾನೆ. ಸ್ವಲ್ಪವೂ ಸಂದೇಹವಿಲ್ಲದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿದುಕೊಳ್ಳಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯುತ್ತಾ ಇರುವನು. 2 ಮನಸ್ಸುಳ್ಳ, 2 ಮನಸ್ಸು. The Christian is promised wisdom through prayer without any doubt. ಹೇಗೆ ಕೇಳ್ಕೊಳ್ಬೇಕು? ನನಗೆ ಜ್ಞಾನ ಕಡಿಮೆ ಆಗಿದೆ, ದೇವರೇ ನನಗೆ ಜ್ಞಾನವನ್ನು ನೀನು ಕೊಡು. ಐ ಆಮ್ ಆಲ್ವೇಸ್ ವೀಕ್, ನಾನು ಯಾವಾಗಲೂ ಬಲಹೀನ, ಜ್ಞಾನ ಯಾವಾಗಲೂ ನನ್ನಲ್ಲಿ ಕಡಿಮೆನೇ ಇರ್ತದೆ. ಐ ಕ್ಯಾನಾಟ್ ಎಕ್ಸ್ಪೋಸ್ ಮೈ ಸೆಲ್ಫ್. Lord, give me strength. Give me the wisdom that I require. ದೇವರವರಿಗೆ ಏನು ಮಾಡ್ತಾನೆ? ವಿತೌಟ್ ಎನಿ ಬ್ಲೆಮಿಶ್, ಯಾತನೋ ಹಂಗಿಸದೆ, ಈಸ್ ಗಿವಿಂಗ್ ಯು ದ ನಾಲೆಜ್ ಯು ರಿಕ್ವೈರ್. ಓನ್ಲಿ ವೆನ್ ಯು ಪ್ರೇ ಯು ರಿಸೀವ್ ದಿಸ್, ನಾಟ್ ಬೈ ಶೌಟಿಂಗ್ ಅಟ್ ಎನಿ ಒನ್, ನಾಟ್ ಬೈ ಬೋಸ್ಟಿಂಗ್ ಯುವರ್ ಸೆಲ್ಫ್, ಎಕ್ಸೆಪ್ಟ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸುವಿನ ಹೆಸರನ್ನಲ್ಲದೆ ನನ್ನನ್ನು ನಾನು ಹೋಗಲಿಕ್ಕೊಳ್ಳುವುದಕ್ಕೆ ನನ್ನಲ್ಲಿ ಯಾವ ಆಸ್ಪದವೂ ಇಲ್ಲ ಎಂಬುದಾಗಿ ಪೌಲನು ಹೇಳಿದನಲ್ಲ. ಅಡಾಪ್ಟ್ ಇಟ್, ಅದನ್ನು ತಕ್ಕೊಳ್ರಿ, ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಹೊಗಳಿಕೊಳ್ಳುವುದು ಕ್ರಿಸ್ತನನ್ನು ಬಿಟ್ಟರೆ ಇನ್ಯಾರನ್ನು ನಾನು ಹೊಗಳಿಕೊಳ್ಳುವುದಕ್ಕೆ ನನ್ನಿಂದ ಆಗೋದಿಲ್ಲ. ಅಂಡ್ ಇಟ್ ಈಸ್ ನಾಟ್ ಪಾಸಿಬಲ್. ಸ್ವಲ್ಪವೂ ಸಂದೇಹ ಪಡದೆ, ಸ್ವಲ್ಪವೂ ಸಾಸಿವೆ ಕಾಳಷ್ಟು ಸಂದೇಹ ಪಡದೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಟ್ಟು ಪ್ರಾರ್ಥನೆ ಮಾಡುವುದಾದರೆ ದೇವರು ಯಾಕೆ ನಿಮಗೆ ಆತನು ಉತ್ತರ ಕೊಡೋದಿಲ್ಲ? ಸಂದೇಹ ಪಡುವುದವನು ಏನಾಗಿದ್ದಾನೆ? ಗಾಳಿಯಿಂದ ಬಡಿದುಕೊಂಡು ಹೋಗುವ ಅಲೆಗಳ ಹಾಗೆ ಆತನು ಇರುವಂಥವನಾಗಿದ್ದಾನೆ. ಒಂದು ವೇಳೆ ಕರ್ತನಿಂದ ನನಗೇನು ಸಿಕ್ಕೋದಿಲ್ಲ ಎಂಬುದಾಗಿ ನೀವು ಭಾವಿಸುವುದಾದರೆ ಆ ಪ್ರಾರ್ಥನೆಯು ವ್ಯರ್ಥವಾದ ಪ್ರಾರ್ಥನೆ. ಪೌಲನು ಸೆರೆಮನೆಯಲ್ಲಿದ್ದುಕೊಂಡೇ, ದೇವರೇ ನನಗೆ ಏನು ಬೇಕು? ಐ ನೀಡ್ ಸ್ಟ್ರೆಂತ್, ಐ ವಾಂಟ್ ಟು ಗೋ ಆನ್ ಪ್ರೀಚ್ ದ ಗಾಸ್ಪಲ್, ಐ ವಾಂಟ್ ಟು ಟೆಸ್ಟಿಫೈ. ನಾನು ಸಾಕ್ಷಿಯಾಗಿ ನಿಲ್ಲಬೇಕು. ನಾನು ಅದನ್ನು ಅಪೇಕ್ಷಿಟ್ಟುಕೊಂಡೆ. ನಾನೀಗ ಸೆರೆಮನೆಯಲ್ಲಿ ಕೂತಿದ್ದೇನಲ್ಲ, ನಾನೇನು ಮಾಡಲಿ ದೇವರೇ ಎಂಬುದಾಗಿ ಆತನು ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಾ ಇದ್ದ. ಗಾಡ್ ಆನ್ಸರ್ಡ್.
God gave him opportunities to preach the gospel. So every Christian has been promised that God is giving you the knowledge. ದೇವರು ಈ ವಾಕ್ಯ ನಮಗೆ ಆಶೀರ್ವಾದ ಮಾಡಲಿ. ಬರೋ ವಾರದಲ್ಲಿ ನಾವು ಮುಂದರಿಸಿ ತಿರುಗಿ ಅದನ್ನು ಆಲೋಚನೆ ಮಾಡುತ್ತಾ ಬರೋಣ. ಸಾಧ್ಯವಾದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಕರ್ತನು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ರಾತ್ರಿ ವೇಳೆಗಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ನಮ್ಮನ್ನು ಪ್ರೀತಿಸಿದಾತನು, ನಮ್ಮನ್ನು ಕರುಣಿಸಿದಾತನು, ಕೃಪೆ ಕಟಾಕ್ಷಗಳಿಂದ ತುಂಬಿದಾತನು, ಮಹಿಮೆಯಿಂದ ಹೊಂದಿದಂಥ ಕರ್ತನೆ, ನಿನಗೆ ನಾವು ಸಾಷ್ಟಾಂಗ ಬಿದ್ದು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೆ, ಪ್ರಾರ್ಥನೆಯ ವಿಷಯದಲ್ಲಿ ನಾವು ಆಲೋಚನೆ ಮಾಡುತ್ತಾ ಬಂದೆವು. ಕರ್ತನೆ, ಪ್ರಾರ್ಥನೆಯಲ್ಲಿ ಎಷ್ಟು ಬಲ ಇದೆ ಎಂಬುದನ್ನು ಉದಾಹರಣೆಗಳ ಮೂಲಕವಾಗಿ ನಾವು ತಿಳುಕೊಳ್ಳುತ್ತಾ ಬಂದಿದ್ದೇವೆ. ಪೌಲನು ಮಾಡಿದ, ಅಪೊಲ್ಲೋಸನು ಮಾಡಿದ ಪ್ರಾರ್ಥನೆ ಹಾಗೆ ನಮ್ಮ ಪ್ರಾರ್ಥನೆ ಇರಲಿ. ದೇವರೇ, ಪೌಲನು ನೆಟ್ಟನು, ಅಪೊಲ್ಲೋಸನು ಅದಕ್ಕೆ ನೀರು ಒಯ್ದನೆಂಬುದಾಗಿ ವಾಕ್ಯದಲ್ಲಿ ನೋಡಿದ ಹಾಗೆ ಅಲ್ಲಲ್ಲಿ ಒಂದೊಂದು ಸಸಿಗಳು ಎದ್ದು ಬರಲಿ. ಜನರು ನಿನ್ನನ್ನು ತಿಳುಕೊಳ್ಳಲಿ. ಕರ್ತನೆ, ನಿನ್ನನ್ನು ಪ್ರಾರ್ಥನೆ ಮಾಡುವಾಗ, ನಿನ್ನಲ್ಲಿ ವಿಜ್ಞಾಪನೆಗಳನ್ನು ಬೇಡುವಾಗ ಉತ್ತರ ಸಿಕ್ಕುತ್ತದೆಂಬ ವಿಶ್ವಾಸ ಅವರಲ್ಲಿ ಇರಲಿ. ಸಂದೇಹ ಪಡದೆ ಪ್ರಾರ್ಥನೆ ಮಾಡಲಿ. ಒಂದೊಂದಕ್ಕೂ ಉತ್ತರವನ್ನು ಪಡೆದವರಾಗಿ ಜೀವಿಸುವಂತೆ ಈ ಮಕ್ಕಳನ್ನು ನೀನು ಕರುಣಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕ್ರೈಸ್ತರಾದ ನಮ್ಮ ಮೇಲೆ ಕರ್ತನೆ ನೀನು ಇಟ್ಟಂಥ ವಿಶ್ವಾಸ, ಕ್ರೈಸ್ತರಾದ ನಮ್ಮ ಮೇಲಿಟ್ಟಂಥ ಪ್ರೀತಿ, ನಮ್ಮ ಅನಿಸಿಕೆಗಳು ಎಲ್ಲವನ್ನು ನೀನು ತಿಳಿದಂಥ ನೀನು ದೇವರಾಗಿರುವುದರಿಂದ ನಿನ್ನ ಮುಂದೆ ನಾವು ಸಾಷ್ಟಾಂಗ ಬಿದ್ದು ಬೇಡುವಂಥವರಾಗಿದ್ದೇವೆ. ಘನ ಮಾನ ಮಹಿಮೆಗಳು ಸದಾ ಕಾಲ ಮೇಲುಂಟಾಗಲಿ. ಬೇಡಿಯೂ ಬೇಡದೆ ಬಿಟ್ಟಿರುವ ಸಕಲ ಆಶೀರ್ವಾದವನ್ನು ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಾಳ್ಮೆಯಿಂದ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಈಗ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರೀತಿಯು, ಮಗನಾದ ದೇವರೇ ನಿನ್ನ ಕೃಪೆಯು, ಪವಿತ್ರಾತ್ಮನಾದ ದೇವರೇ ನಿನ್ನ ಅನ್ಯೋನ್ನತೆ ಸಹವಾಸವು ಇಂದಿಗೂ ಎಂದೆಂದಿಗೂ ಸದಾ ಕಾಲ ನಮ್ಮೆಲ್ಲರೊಟ್ಟಿಗಿರಲಿ ತಂದೆಯೇ.